ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿನ ನಾನು ಮಾಡಿದಂಥ ವಿಡಿಯೋ, ಬಹುಶಃ ಒಂದು ಮಗುವಿನ ಬಗ್ಗೆ ಮಾಡಿದ್ದೆ, ಸಹಾಯವನ್ನು ಮಾಡಿದ್ದೀರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅದನ್ನು ನಾನು ಸಹಿತ ಹಾಕ್ತಾ ಇದ್ದೀನಿ. ಜೊತೆಗೆ ಫೋನ್ಪೇ ನಂಬರ್ ಸಹಿತ ನಂದು ಕೊಡ್ತಾ ಇದ್ದೇನೆ. ನನ್ನದೇ ನಂಬರಲ್ಲಿ ಫೋನ್ಪೇ ಇದೆ. ಹಾಗಾಗಿ ಫೋನ್ಪೇ ಕೊಡಿ ಅನ್ನೋರಿಗೆ ದಯವಿಟ್ಟು ಆ ಫೋನ್ಪೇಯನ್ನು ತಗೊಳ್ಳಿ. ತುಂಬ ಖುಷಿಯಾದಂಥ ವಿಷಯ. ಏನೂ ಗೊತ್ತಿಲ್ಲ ಎಷ್ಟು ಒಟ್ಟಾಗುತ್ತೆ ಅಂತ ನಾನೇನು ಇದು ಮಾಡಿಲ್ಲ. ಎಷ್ಟು ಒಟ್ಟಾಗಿದೆ ಅಷ್ಟನ್ನು ನಿಮ್ಮ ಮುಂದೆ ತಂದಿಟ್ಟು ಜೊತೆಗೆ ಅದನ್ನು ತಗೊಂಡು ಹೋಗಿ ಕೊಡುವಂಥ ಇದನ್ನು ಸಹಿತ ನಾನು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಬಹುಶಃ ಎಷ್ಟು ಕೊಟ್ಟಿದ್ದೀರಿ, ಅಮ್ಮ ಇಷ್ಟೇ ಅನ್ನಬೇಡಿ, ಇನ್ನು ಹೇಳಬೇಡಿ ಅಂತ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಾನು. ಇಷ್ಟೇ ಕೊಡ್ತೀನಮ್ಮ, ಇಷ್ಟೇ ನಂದು, ನನ್ನ ಯೋಗ್ಯತೆ ಇಷ್ಟು, ಆ ಮಾತನ್ನು ಖಂಡಿತವಾಗಿಯೂ ಆಡಬೇಡಿ. ಯೋಗ್ಯತೆ ಬಗ್ಗೆ ಆಡಬೇಡಿ. ಅವು ಎಷ್ಟೇ ಆಗಲಿ ಒಬ್ಬನಿಗೆ ಸಹಾಯ ಮಾಡ್ತೀನಿ ಅನ್ನೋದು ಅದು ದೊಡ್ಡ ಯೋಗ್ಯತೆ. ಅದು ಆ ಯೋಗ್ಯತೆಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನನ್ನ ಯೋಗ್ಯತೆ ಇಷ್ಟೇ ಅಮ್ಮ ಅಂತ ಖಂಡಿತವಾಗಿಯೂ ಯಾರೂ ಹೇಳಬೇಡಿ. ಹೇಳಿದ್ದಾರೆ, ಒಂದು ಇಬ್ಬರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ನನ್ನ ಯೋಗ್ಯತೆ ಇಷ್ಟೇ ಅಮ್ಮ ಅಂತ. ಇಷ್ಟಾದರೂ ಸಹಾಯ ಮಾಡುವಂಥ ಭಾವನೆ ಇರುವವನು ದೊಡ್ಡದು ಯೋಗ್ಯತೆ ಉಳ್ಳವನು. ಹಾಗಾಗಿ ಇಷ್ಟೇ ಅಂತ ಖಂಡಿತ ಹೇಳಬೇಡಿ. ಯಾರ್ಯಾರು ಕೊಟ್ಟಿದ್ದೀರಿ ಎಲ್ಲರದು ಹಾಕಿದ್ದೀನಿ. ಜೊತೆಗೆ ಯಾರದ್ದಾದರೂ ನನಗೆ ಅದು ಬರ್ಕೊಳ್ಳುವಂಥ ಸಂದರ್ಭದಲ್ಲಿ ತಪ್ಪು ಹೋಗಿದ್ದಿದ್ರೆ ದಯವಿಟ್ಟು ನಂಗೆ ವಾಟ್ಸಪ್ಪಲ್ಲಿ ಹಾಕಿ, ಅಮ್ಮ ನಾನು ಕಳಿಸಿದ್ದೀನಿ ಆದರೆ ನೀವು ತೋರಿಸಿಲ್ಲ, ನೆನಪಿಲ್ವೇನೋ ಅಂಥೇಳಿ ಆ ಲೆಕ್ಕ ಮಾಡಿ ನೀವೊಂದು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಆ ಮಗುವಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕಲೆಕ್ಟ್ ಮಾಡಿ ಆ ಮಗುವಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನನ್ನ ರಾಯರ ಕುಟುಂಬದವರು, ನನ್ನ ಯೂಟ್ಯೂಬ್ ಕುಟುಂಬದವರು ಎಷ್ಟಾಗತ್ತೆ ಅಷ್ಟು ಕೊಟ್ಟಿದ್ದನ್ನು ದಯವಿಟ್ಟು ಇದು ಮಾಡ್ತೀನಿ. ಜೊತೆಗೆ ನಾನು ಹಾಕ್ತೀನಿ. ಅದರಲ್ಲಿ ನನಗೆ ಎಷ್ಟು ರಾಯರು ಕೊಡ್ತಾರೆ ಅಷ್ಟು ನಾನು ಹಾಕ್ತೀನಿ. ಹಾಕಿ ಅದ ಮಗುವಿಗೆ ಅದನ್ನು ಮುಡಿಸ್ತೀನಿ. ಈಗಲೇ ಮುಡಿಸಲ್ಲ, ಸ್ವಲ್ಪ ದಿವಸ ಬಿಟ್ಟು ಮುಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಇನ್ನೂ ಕೆಲವರು ಕಾರ್ಯಕ್ರಮ ನೋಡಿರಲ್ಲ. ಇವತ್ತು ಯಾರೋ ನೋಡಿದ್ರಂತೆ, ಇವತ್ತು ಹಣ ಪೇ ಮಾಡಿದ್ದಾರೆ. ಇವತ್ತು ನೋಡಿದೆ ಅಮ್ಮ ನಿಮ್ಮ ಕಾರ್ಯಕ್ರಮನ, ಇವತ್ತು ಪೇ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನು ಆದಷ್ಟು ಬೇಗ ಕೊಡುವಂಥ ಕೆಲಸ ಮಾಡೋದಿಲ್ಲ, ಸ್ವಲ್ಪ ಲೇಟಾಗಿ ಹಣವನ್ನು ಕೊಡ್ತೀನಿ. ಹಾಗಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದೀರಿ, ಯಾರ್ಯಾರು ಕೊಟ್ಟಿದ್ದೀರಿ, ಟೋಟಲ್ ಇಷ್ಟ ಆಗಿದೆ ಲೆಕ್ಕನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.